ಎಲ್ಲರದ್ದು ಪರಿಶ್ರಮ ಇವತ್ತು ಇದಾಗಿದೆ, ಸಕ್ಸಸ್ ತಗೊಂಡಿದ್ದೀನಿ ಅಂತ ಖುಷಿ ಇದೆ. ತುಂಬ ಎಲ್ಲರೂ ಅತ್ತೆ ಬಿಟ್ಟರು ಖುಷಿಯಿಂದ, ಎಲ್ಲರಿಗೂ ಖುಷಿಯಾಗಿದೆ. ಮನೇಲೆಲ್ಲ ಸಂಬಂಧಿಕರು ಎಲ್ಲ ಮನೆಯೆಲ್ಲ ಖುಷಿ, ಟೀಚರ್ಸ್ ಆಗಿರ್ಬೋದು, ಸ್ಕೂಲಲ್ಲಿ ಮ್ಯಾನೇಜ್ಮೆಂಟ್ ತುಂಬ ಖುಷಿ ಪಟ್ಟಿದ್ದಾರೆ. ಅವ್ರದ್ದು ತುಂಬ ಸಪೋರ್ಟ್ ಇದೆ. ತುಂಬ ಖುಷಿ ಇದೆ ಸರ್. ಈ ರಿಸಲ್ಟ್ ನಾನು ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ. ತುಂಬ ಚೆನ್ನಾಗಿ ಓದಿದ್ದಾಳೆ, ಚೆನ್ನಾಗಿ ಮಾಡಿದ್ದಾಳೆ. ನಾನು 97, 98 ಬರುತ್ತೆ ಅಂತ ನನ್ನ ಮೈಂಡಲ್ಲಿ ಇಟ್ಕೊಂಡಿದ್ದೆ. ಇದು ಅನ್ಎಕ್ಸ್ಪೆಕ್ಟೆಡ್ ರಿಸಲ್ಟ್. ತುಂಬ ಹೆಮ್ಮೆ ಪರೋ ಥರ ಮಾಡಿದ್ದಾರೆ. ಸ್ಕೂಲಲ್ಲಿ ಸಪೋರ್ಟಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಸಪೋರ್ಟ್ ಕೊಟ್ಟಿದ್ದಾರೆ ಸ್ಕೂಲವರು. ಫಸ್ಟ್ ನನ್ನ ಮಗಳಿಗೆ ಫೋನ್ ಬಂತು, ಅದು ನೋಡು ವೆಬ್ಸೈಟ್ ಓಪನ್ ಆಗಿದೆ ಅಂತ ಅಂದ್ಲು. ಅವಳು ಓಪನ್ ಮಾಡೋಣ ಅಂತ ಅದೇ ಇಬ್ಬರು ಒಟ್ಟಿಗೆ ನೋಡಿದ್ವಿ. ಅವಳು ಕಿರ್ಚ್ಕೊಂಡು ಅಳ್ತಿದ್ಲು, ನಾನು ಏನಂತ ನೋಡ್ಕೊಂಡು ನೋಡಿದ್ರೆ ನಾನು ಕಿರ್ಚ್ಕೊಂಡು ಅಳ್ತಾ ಇದ್ದೆ. ಅದೇ ಕಣ್ಣೀರು ತುಂಬ ಬಂತು, ಏನಂತಾನೆ ಗೊತ್ತಾಗಿಲ್ಲ. ಇನ್ನು ಸೈಂಟ್ ಮೇರಿ ಶಾಲೆಯ ಜೋಹನ್ ಝೈನ್ 99.2 ಅಂಕ ಪಡೆದು ರಾಜ್ಯಕ್ಕೆ 6ನೇ ರ್ಯಾಂಕ್ ಪಡೆದಿದ್ದಾನೆ. ಜೋಹನ್ ಝೈನ್ ತಂದೆ ಜಮ್ಶೀದ್ ಅಹ್ಮದ್ ವ್ಯಾಪಾರಿಯಾಗಿದ್ರೆ ಅವರ ತಾಯಿ ಫೌಜಿಯಾ ಶಾಹಿ ಗೃಹಿಣಿಯಾಗಿದ್ದಾರೆ. ಮನೆಯಲ್ಲಿ ಫೋನ್ ಎಲ್ಲ ಇರಲಿಲ್ಲ, ಫೋನ್ ತೊಗೊಳಕ್ಕೆ ಬಿಡ್ತಿರ್ಲಿಲ್ಲ. ನನಗೂ ಫೋನ್ ಹಂಗೇನು ಇಷ್ಟ ಇರಲಿಲ್ಲ. ಫೋನ್ ತೊಗೊಂಡ್ರೆ ಏನೇನು ಹಾಮ್ ಆಗುತ್ತೆ ಅಂತ ನಮ್ಮಮ್ಮ ಅವಾಗವಾಗ ತೋರಿಸ್ತಿದ್ರು. ಸ್ಕೂಲಿಂದ ನಮಗೆ ತುಂಬ ಸಪೋರ್ಟ್ ಬಂದಿದೆ ಸರ್. ಯಾವುದೇ ಟೀಚರ್ ಆಗಿರಲಿ, ಯಾವುದಕ್ಕೂ ಬೇಜಾರು ಮಾಡಿಲ್ಲ. ಯಾವಾಗ ಬೇಕಿದ್ರೂ ಕಾಲ್ ಮಾಡಿ, ಯಾವ ಸರ್ ಆಗಿರಲಿ ತುಂಬ ಸಪೋರ್ಟ್ ಮಾಡಿದ್ರು. ಫಸ್ಟ್ ರಿಸಲ್ಟ್ ನೋಡಿದ್ದೆ ನಮ್ಮಮ್ಮ, ಅವರು ಒಳಗೆ ಸ್ಟಾರ್ಟ್ ಮಾಡಿಬಿಟ್ರು. ನನ್ನ ಹೆದರಿಕೆ ಆಗಿಬಿಡ್ತು, ಏನಾಯಿತು ಅಂತ. ಆಮೇಲೆ ಹೇಳಿದ್ರು 620 ಬಂದಿದೆ, ತುಂಬ ಖುಷಿ ಆಗ್ತಿದೆ ಅಂತ. ಆಮೇಲೆ ನಮ್ಮ ಅಪ್ಪ ಬಂದರು, ತುಂಬ ಖುಷಿಯಾಗಿ ಬಂದರು. ಅವತ್ತು ಆ ಮೂಮೆಂಟ್ ನನ್ನ ಕಣ್ಣಿಂದ ಹೋಗಲ್ಲ, ನನ್ನ ಲೈಫ್ ಟೈಮ್ ಮೂಮೆಂಟ್ ಇದು. ತುಂಬ ಸಂತೋಷ. ನಮಗೆ ಮಗ ಕೀರ್ತಿ ತಂದಿರೋದು ಎಕ್ಸ್ಪೆಕ್ಟೇಷನ್ ಇತ್ತು. ತುಂಬ ಹಾರ್ಡ್ ವರ್ಕ್ ಮಾಡ್ತಾಯಿದ್ದ, ಮೊಬೈಲ್ ಯೂಸ್ ಮಾಡ್ತಾಯಿರಲಿಲ್ಲ, ಅದೇನು ಸಂತೋಷ. 16 ಇಯರ್ಸ್ ಮೊಬೈಲ್ ನಾಟ್ ಯೂಸಿಂಗ್ ಇದು ಬೇಕಂತ ಹೇಳಿದರೆ ತಾಯಿ ಕೇಳ್ಕೊಂಡು ಮೊಬೈಲ್ ಯೂಸ್ ಮಾಡ್ತಾಯಿದ್ದ. ಹಾರ್ಡ್ ವರ್ಕ್, ಅವನು ಫಸ್ಟ್ ಸ್ಟ್ಯಾಂಡರ್ಡಿಂದನೂ ಅವ್ನು ತುಂಬ ಹಾರ್ಡ್ ವರ್ಕರು. ಹಾಗಾಗಿ ಇದನ್ನೇನು ಅವ್ನಿಗೇನು ಕಷ್ಟ ಇಲ್ಲ ಅಂತಲೂ ಅಂದ್ಕೊಂಡಿದ್ದೆ ನಾನು. ಅವನ ಹಾರ್ಡ್ ವರ್ಕ್ ಅವನಿಗೆ ಇಲ್ಲಿ ಈ ಪೊಸಿಷನ್ಗೆ ತಂದಿದೆ ಸರ್. ಇಷ್ಟಕ್ಕೆ ನಿಲ್ಲದ ಸೈಂಟ್ ಮೇರಿಸ್ ಶಾಲೆಯ ಸಾಧನೆಯ ಕಿರೀಟ ಮುಂದುವರೆದಿದ್ದು ವಿಕಾಸ್ ಎಂಬ ವಿದ್ಯಾರ್ಥಿ ರಾಜ್ಯಕ್ಕೆ 8ನೇ ರ್ಯಾಂಕ್ ಗಳಿಸಿದ್ದಾನೆ. ಒಟ್ಟು ಪರೀಕ್ಷೆಗೆ ಹಾಜರಾಗಿದ್ದ 166 ವಿದ್ಯಾರ್ಥಿಗಳಲ್ಲಿ 56 ವಿದ್ಯಾರ್ಥಿಗಳು ಅತ್ಯುನ್ನತ ಶ್ರೇಣಿಯಲ್ಲಿ, 28 ಉನ್ನತ ಶ್ರೇಣಿಯಲ್ಲಿ, ಉಳಿದ ಎಲ್ಲಾ ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿಯಲ್ಲಿ ಪಾಸಾಗಿದ್ದಾರೆ. ಕನ್ನಡದಲ್ಲಿ 32 ವಿದ್ಯಾರ್ಥಿಗಳು, ಇಂಗ್ಲಿಷ್ನಲ್ಲಿ 8, ಹಿಂದಿಯಲ್ಲಿ 32, ಗಣಿತದಲ್ಲಿ 2, ವಿಜ್ಞಾನದಲ್ಲಿ 3 ಹಾಗೂ ಸಮಾಜ ವಿಜ್ಞಾನದಲ್ಲಿ 4 ವಿದ್ಯಾರ್ಥಿಗಳು 100ಕ್ಕೆ 100 ಅಂಕ ಗಳಿಸಿದ್ದಾರೆ. ವಿಕಾಸ್ ಅಂತ ನನ್ನ ಹೆಸರು. ನಾನು 617 ಅಂಕ ಗಳಿಸಿದ್ದೀನಿ. ಸ್ಟಡಿ ಎಲ್ಲ ಈಗ ಸ್ಕೂಲಿಂದ ಕೊಟ್ಟಿದ್ದನ್ನೇ ಮಾತ್ರ ಫಾಲೋ ಮಾಡಿದ್ದು, ಬೇರೆ ಎಲ್ಲೋ ಸೇರ್ಕೊಳೋಕ್ಕೇನು ಹೋಗಲಿಲ್ಲ. ಸ್ಕೂಲಿಂದನೇ ಒಳ್ಳೆ ಕೋಚಿಂಗ್ ಎಲ್ಲ ಕೊಟ್ಟಿದ್ದಾರೆ, ಅದರಿಂದನೇ ಎಷ್ಟು ಮಾರ್ಕ್ಸ್ ಬಂದಿದೆ. ಸ್ಟಡಿ ಒಂದು 6 hours ಓದ್ತಿದ್ದೆ ಡೈಲಿ. ಎಕ್ಸಾಮ್ ಟೈಮಲ್ಲಿ ಜಾಸ್ತಿ ಹೊತ್ತು ಓದ್ತಿದ್ದೆ ಅಷ್ಟೇ. ಸ್ಕೂಲಲ್ಲಿ ತುಂಬ ಸಪೋರ್ಟ್ ಮಾಡ್ತಾರೆ, ಟೀಚರ್ಸ್ ಎಲ್ಲ ಏನು ಫ್ರೆಂಡ್ಲಿಯಾಗಿ ಹೇಳ್ಕೊಡ್ತಾರೆ. ಎಲ್ಲ ಮೆಟೀರಿಯಲ್ಸ್ ಎಲ್ಲ, ಸ್ಟಡಿ ಮೆಟೀರಿಯಲ್ಸ್ ಎಲ್ಲ ಪ್ರೊವೈಡ್ ಮಾಡ್ತಾರೆ. ಅದಕ್ಕೆ ಇಷ್ಟೆಲ್ಲ ಬರೋಕ್ಕೆ ಸಾಧ್ಯ. ಹೀಗೆ ಸೈಂಟ್ ಮೇರಿಸ್ ಶಾಲೆ ಮಾತ್ರವಲ್ಲದೆ ಇಡೀ ಜಿಲ್ಲೆ ಹೆಮ್ಮೆ ಪಡುವಂತಹ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಶಾಲಾ ಸಂಸ್ಥಾಪಕರಾದ ಶ್ರೀಯುತ ಜೆರಾಲ್ಡ್ ಲೋಬೋ, ಸಹ ಸಂಸ್ಥಾಪಕರಾದ ಶ್ರೀಯುತ ಗ್ರೆಗರಿ ಲೋಬೋ, ಸಂಸ್ಥೆಯ ಶೈಕ್ಷಣಿಕ ನಿರ್ದೇಶಕರಾದ ಶ್ರೀಮತಿ ಪ್ರಿಯಾ ಲೋಬೋ ಸೇರಿದಂತೆ ಶಿಕ್ಷಕ ವೃಂದ, ಬೋಧಕೇತರ ವೃಂದದವರು ವಿದ್ಯಾರ್ಥಿಗಳಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಸರ್, ನಿಜವಾಗ್ಲೂ ಭಾಳ ಸಂತೋಷವಾಗ್ತಾ ಇದೆ. ಏನಂದರೆ ಕಷ್ಟಪಟ್ಟರೆ ಪ್ರತಿಫಲ ಸಿಗುತ್ತೆ ಅನ್ನೋಕ್ಕೆ ಇದೊಂದು ನಿದರ್ಶನ. ಬೃಂದ ಹಾಗೂ ಎಲ್ಲ ವಿದ್ಯಾರ್ಥಿಗಳು ತುಂಬ ಕಷ್ಟಪಟ್ಟಿದ್ದಾರೆ. ಅದರಲ್ಲೂ ಬೃಂದ ಚಾಲೆಂಜ್ ಆಗಿ ಓದಿ, ಸಿಸ್ಟಮ್ಯಾಟಿಕ್ ಆಗಿ ಓದಿ, ತುಂಬ ಟೆನ್ಷನ್ ತೊಗೊಂಡಲ್ಲೇ ಓದಿರುವಂಥದ್ದು ಭಾಳ ಸಂತೋಷ. ಇನ್ನೊಂದು ಮಗು 620 ತೊಗೊಂಡಿದೆ, ಜೋಹನ್ ಅಂತ, ಈಸ್ ಟೇಕನ್ 620. ಅದೇ ರೀತಿ 600 ವಿಕಾಸ್ ಅಂತ ತೊಗೊಂಡಿದ್ದಾರೆ. ನಾವು ಈ ವರ್ಷ ಪ್ಲ್ಯಾನ್ ಸ್ಟ್ರಕ್ಚರಲ್ಲಿ ಕೆಲಸ ಮಾಡಿದ್ದು. ನಮ್ಮ HM ಹಾಗೂ ಟೀಚರ್ಸು ಹಾಗೂ ಮ್ಯಾನೇಜ್ಮೆಂಟ್ ಅವರು ಸ್ಟ್ರಕ್ಚರಲ್ಲಿ ನಾವು ಪಾಠ ಮಾಡಿದ್ದೀವಿ. ಎಲ್ಲ ಮಕ್ಕಳಿಗೆ ಒಳ್ಳೆಯದಾಗಲಿ ಅನ್ನೋದೇ ನನ್ನ ಆಶೀರ್ವಾದ, ಪ್ರಾರ್ಥನೆ. ಇನ್ನು ಈ ಖುಷಿಯ ಸಂಭ್ರಮದಲ್ಲಿ ಚಿಕ್ಕಮಗಳೂರು ಶಾಸಕರಾದ HD ತಮ್ಮಯ್ಯ, ಪರಿಷತ್ ಸದಸ್ಯ SL ಭೋಜೇಗೌಡ ಸೈಂಟ್ ಮೇರಿಸ್ ಶಾಲೆಗೆ ಆಗಮಿಸಿ ವಿದ್ಯಾರ್ಥಿಗಳಿಗೆ ಅಭಿನಂದನೆ ಸಲ್ಲಿಸಿದರು. ಮಕ್ಕಳ ಸಾಧನೆಯನ್ನ ಮನಪೂರ್ವಕವಾಗಿ ಕೊಂಡಾಡಿದ್ರು. ಬಹುಶಃ ನಮ್ಮ ಚಿಕ್ಕಮಗಳೂರು ಜಿಲ್ಲೆ, ಚಿಕ್ಕಮಗಳೂರು ತಾಲೂಕಿನಲ್ಲಿ, ಚಿಕ್ಕಮಗಳೂರು ನಗರದಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾ ಮಂದಿರಗಳಲ್ಲಿ ಸೈಂಟ್ ಮೇರಿಸ್ ಶಾಲೆಯಲ್ಲಿ ಓದ್ತಾ ಇರ್ತಕ್ಕಂಥ ಈ 3 ವಿದ್ಯಾರ್ಥಿಗಳು ಅತಿ ಹೆಚ್ಚು ಅಂಕವನ್ನು ಗಳಿಸಿರೋದಕ್ಕೆ ನಾನು ಆ ವಿದ್ಯಾರ್ಥಿಗಳಿಗೆ ಅಭಿನಂದನೆ ಹಾಗೂ ಆ ವಿದ್ಯಾರ್ಥಿಗಳ ಪೋಷಕರಿಗೂ ಸಹ ಅಭಿನಂದನೆಯನ್ನು ಸಲ್ಲಿಸ್ತಾ, ಈ ಶಾಲೆಯ ಏನು ಸೆಕ್ರೆಟ್ರಿ ಮತ್ತು ಪ್ರಾಂಶುಪಾಲರು ಮತ್ತು ಶಿಕ್ಷಕರು
ಒಳ್ಳೆಯ ಶಿಕ್ಷಣವನ್ನು ಕೊಟ್ಟಿದ್ದರಿಂದ ಆ ಮಕ್ಕಳಲ್ಲಿರ್ತಕ್ಕಂಥ ಪ್ರತಿಭೆ ಹೊರಬರಲಿಕ್ಕೆ ಸಾಧ್ಯ ಆಗಿದೆ ಅಂತೇಳಿ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ, ಇವತ್ತಿನ ಕಾಲಘಟ್ಟದಲ್ಲಿ ಮಕ್ಕಳು ತುಂಬ ಚೆನ್ನಾಗಿ ಕಲಿತಾ ಇದ್ದಾರೆ. ಇವತ್ತು ಮುಂಚೆ ರ್ಯಾಂಕ್ಗಳು ಅಂತ ಹೇಳಿದರೆ ಅದನ್ನ ಎಲ್ಲೋ ಕಡೆ ಹುಡುಕಬೇಕಾಗಿತ್ತು, ಮತ್ತು ಡಿಸ್ಟಿಂಕ್ಷನ್ಸ್ ಅಂದರೆ ಅದನ್ನೇ ಹುಡುಕಬೇಕಾಗಿತ್ತು. ಹಾಗಾಗಿ ಇವತ್ತಿನ ಕಾಲಘಟ್ಟದಲ್ಲಿ ಉತ್ತಮವಾದ ವಿದ್ಯಾಸಂಸ್ಥೆಗಳು, ಇಲ್ಲಿ ಗ್ಯಾರಿಯವರು ನಮ್ಮೂರಿನಲ್ಲಿ ಪ್ರಾರಂಭ ಮಾಡಿದಂಥ ಸಂದರ್ಭದಲ್ಲಿ ಅದೇ ಪಕ್ಕದಲ್ಲೇ ನಿಮಗೆ ಆ ಬಿಲ್ಡಿಂಗ್ ಕಾಣ್ತದೆ. ನಿಮಗೆ ಆ ಒಂದು ಸಣ್ಣ ಒಂದು ಬಿಲ್ಡಿಂಗ್ನಲ್ಲಿ ಶುರು ಮಾಡಿ ಇವತ್ತು ಇಷ್ಟು ಮಟ್ಟಿಗೆ ಎಲ್ಲ ಇನ್ಫ್ರಾಸ್ಟ್ರಕ್ಚರನ್ನು ಕೊಟ್ಕೊಂಡು ಮತ್ತು ಉತ್ತಮವಾದ ಫ್ಯಾಕಲ್ಟೀಸ್ಗಳನ್ನು ಮಾಡಿಕೊಂಡು ನಮ್ಮ ಊರಿಗೆ ದೊಡ್ಡ ಹೆಮ್ಮೆ ಚಿಕ್ಕಮಗಳೂರು ಜಿಲ್ಲೆಗೆ. ಒಟ್ಟಿನಲ್ಲಿ ಈ ಬಾರಿಯ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಸೇಂಟ್ ಮೇರಿಸ್ ಶಾಲೆ ಧಮಾಕ ಸೃಷ್ಟಿ ಮಾಡಿದೆ. ಸೆಕೆಂಡ್ ಪಿಯುಸಿ 100 ಫಲಿತಾಂಶ ಮತ್ತೊಮ್ಮೆ ಪ್ರೂವ್ ಮಾಡಿದೆ. ನಿಮ್ಮ ಈ ಯಶಸ್ಸಿನ ಪಯಣ ಹೀಗೆ ಮುಂದುವರಿಯಲಿ. ಶುಭವಾಗಲಿ. ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನ, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನ ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.